ತುಂಬ ಹೆದರ್ತಾ ಇದ್ದಾವೆ ಅವು. ಬಾಕಲ್ ತೆಗಿಬಿಡಿ ಎದುರುಬೇಡಿ ಏನು ಮಾಡಲ್ಲ ಅದು. ಎರಡು ರಿಸ್ಕಿ ಆಯಿತು. ಈ ಸಮಾಧಾನ ನಿಮ್ಗೆ ಬಾಯಿಂದ ಓಡಾಡಿ ಏನಾಗಲ್ಲ. ಇಲ್ಲ ಗೂಡು ಕಟ್ಟಿಲ್ಲ, ಅದಕ್ಕೆ ಚೆಕ್ ಮಾಡಿದೆ. ಗೂಡು ಕಟ್ಟಿದ್ರೆ ಹಿಡಿಯೋಕ್ಕಾಗಲ್ಲ, ಹಿಡಿದ್ರೆ ಸಂತತಿ ನಾಶ ಆಗ್ತದೆ, ಇಲ್ಲೇ ಬಿಡಬೇಕಾಗ್ತದೆ. ಆ ಕಾರಣಕ್ಕೆ ನಾವು ಮೊದಲು ಹೇಳ್ಬಿಡ್ತೀವಿ, ಗೂಡು ಕಟ್ಟಿದ್ರೆ ಮೊಟ್ಟೆ ಇಟ್ಟಿದ್ರೆ ಮರಿ ಮಾಡಿದ್ರೆ ನಾನು ಹಿಡಿಯೋಲ್ಲ ಅದನ್ನು. ಅವು ದೊಡ್ಡದಾಗೋವರೆಗೂ ಹಿಡಿಯೋಕ್ಕಾಗಲ್ಲ. ಇಲ್ಲ ದೊಡ್ಡದಾದ್ಮೇಲೆ ಈ ಜಾಗ ಬದಲಾಯಿಸ್ಕೊಳ್ಬೇಕು. ಇಲ್ಲ ಅದು ಗಂಡು ಸುಂದರವಾಗಿದೆ. ಈ ಕಡೆ ನೋಡ್ತಾ ಇದೆ ನಮ್ಮನ್ನ, ಅದು ಗಂಡು, ಆ ಕಡೆ ಅದು ಹೆಣ್ಣು. ಬನ್ನಿ ಹಾಂ ತಾಂಬಾ. ಏನು ಕಾಣಿಸೋದಿಲ್ಲಪ್ಪ. ಇಲ್ಲ ಏನು ಬೇಡ ತುಂಬ ಹೆದರ್ತಾ ಇದ್ದಾವೆ ಅವು. ಬಾಕಲ್ ತೆಗಿಬಿಡಿ ಎದುರುಬೇಡಿ ಏನು ಮಾಡಲ್ಲ ಅದು. ನೋಡಿ ಫ್ರೆಂಡ್, ಬರ್ನ್ ಹೋಲ್ ಅಂತ ಇದು ಕನ್ನಡದಲ್ಲಿ ಕೊಟ್ಟಿಗೆ ಗುಬ್ಬೆ ಅಂತ ಕರಿತೀವಿ. ಇದು 2-3 ದಿನದಿಂದ ಪಾಪ ಈ ಒಂದು ಶೆಡ್ಡಲ್ಲಿ ಗೋಡನ್, ಇದು ಎಕ್ಸ್ಪ್ರೆಸ್ ಲಾರಿ ಗೋಡನ್ ಒಳಗಡೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಭಯ ಅಂತ ಹೇಳಿ ಹಿಡ್ಸಕ್ಕಂತ ಕರೆದಿದ್ದಾರೆ. ನನ್ನ ಹಿಡೀಲಿಕ್ಕೆ ಬಂದಿದ್ದೀನಿ, ರೆಸ್ಕ್ಯೂ ಮಾಡ್ತೀನಿ ಇವಾಗ. ಇದು ಅವ್ರ ಮೆಟೀರಿಯಲ್, ಡೈಲಿ ಬಂದು ಮೆಟೀರಿಯಲ್ ತೊಗೊಂಡು ಹೋಗ್ತಾರೆ. ಇದು ನೋಡಿ ಎದುರಿದ್ದಾರೆ ಪಾಪ, ಇದು ಏನು ಮಾಡಲ್ಲ. ಬರ್ನ್ ಹೋಲ್ ಅಂದ್ಬಿಟ್ಟು ಕರೆಯೋದು ಕನ್ನಡದಲ್ಲಿ ಕೊಟ್ಟಿಗೆ ಗೂಬೆ. ಇದರ ಮುಖ್ಯ ಆಹಾರ ಇಲಿ. ಹತ್ರ ಬನ್ನಿ. ಒಟ್ಟಿಗೆ ಗೂಬೆ ಕೂದಲು ಬಂದ್ಬಿಡ, ಅದು ಹೊಟ್ಟೋಗ್ಬಿಡ್ತದೆ, ಅದು ಹೋಗ್ಬಿಡ್ತದೆ. ಒಂದು ರೆಸ್ಕ್ಯೂ ಮಾಡಾಯಿತು. ಇದನ್ನು ನಾವು ಕನ್ನಡದಲ್ಲಿ ಕೊಟ್ಟಿಗೆ ಗೂಬೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಬರ್ನ್ ಹೋಲ್. ತುಂಬ ಅಪರೂಪದ ಒಂದು ಪಕ್ಷಿ ಇದು. ಟಚ್ ಮಾಡ್ತಾರೆ, ಸುಮ್ಮನೆ ಆಯಿತಾ? ಹಾಕ್ಬಿಡ, ಅದು ಓಪನ್ ಮಾಡಿದ್ದು ಬಾಕ್ಸು ಹಿಂಗೆ ಮುಂದೆ ಓಪನ್ ಇಲ್ಲ ಬೇಡ. ಮೇಲೆ ಸೀಟೆ ಮಾಡಿ ಕ್ಲೋಸ್ ಮಾಡ್ಕೊಂಡು ಹತ್ರ नीचे बना
ಜಂಬ ಮೇಲ್ಗಡೆ ಹಂಗೆ ಅಲ್ಲೇ ಚೆನ್ನಾಗಿ ಕಾಣುತ್ತದೆ ಕ್ಲಿಯರ್ಟಾಗಿ. ಮೇಲ್ಗಡೆ ಬಿಡ್ವಾ? ಸಿಂಪಲಾಗಿ ಅಷ್ಟರಲ್ಲಿ ಅಲ್ಲಿ. ಒಂದು ಗಂಡು ಒಂದು ಹೆಣ್ಣು ಇದು. ಮೊದಲಿಂದ ಗಂಡು ಇದು ಗೊತ್ತಾಗ್ತದೆ. ಪಕ್ಷಿ ಪ್ರಾಣಿಗಳಲ್ಲೆಲ್ಲ ಗಂಡು ಅನ್ನೋದು ಭಾಳ ಸುಂದರವಾಗಿರ್ತವೆ, ಹೆಣ್ಣನ್ನು ಸ್ವಲ್ಪ ಡಲ್ ಆಗಿರ್ತವೆ. ಸರಿ, ಎರಡು ರಿಸ್ಕಿವಾಯಿತು. ಈಗ ಸಮಾಧಾನ ನಿಮ್ಗೆ ಬಾಯಿಂದ ಓಡಾಡಿ ಏನಾಗಲ್ಲ. ಇಲ್ಲ, ಗೂಡು ಕಟ್ಟಿಲ್ಲ, ಅದಕ್ಕೆ ಚೆಕ್ ಮಾಡಿದೆ. ಗೂಡು ಕಟ್ಟಿದ್ರೆ ಹಿಡಿಯೋಕ್ಕಾಗಲ್ಲ, ಹಿಡಿದ್ರೆ ಸಂತತಿ ನಾಶ ಆಗ್ತದೆ, ಇಲ್ಲೇ ಬಿಡಬೇಕಾಗ್ತದೆ. ಆ ಕಾರಣಕ್ಕೆ ನಾವು ಮೊದಲು ಹೇಳ್ಬಿಡ್ತೀವಿ, ಗೂಡು ಕಟ್ಟಿದ್ರೆ ಮೊಟ್ಟೆ ಇಟ್ಟಿದ್ರೆ ಮರಿ ಮಾಡಿದ್ರೆ ನಾನು ಹಿಡಿಯೋಲ್ಲ ಅದನ್ನು. ಅವು ದೊಡ್ಡದಾಗೋವರೆಗೂ ಹಿಡಿಯೋಕ್ಕಾಗಲ್ಲ. ಇಲ್ಲ, ದೊಡ್ಡದಾದ್ಮೇಲೆ ಈ ಜಾಗ ಬದಲಾಯಿಸ್ಕೊಳ್ಬೇಕು. ಇಲ್ಲ ಅಚಾನಕ ಬಂದಿದೆ, ಬಟ್ ಅದಕ್ಕೆ ಹೊರಗಡೆ ಹೋಗಿ ಜಾಗ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕೆ ಅಲ್ಲೆಲ್ಲ ಓಡಾಡ್ತಾ ಇದೆ ಅಷ್ಟೇ. ಇಲ್ಲ ಹೋಗಿರೋದು, ಇದರಿಂದ ಜನಕ್ಕೇನು ಅಪಾಯ ಇಲ್ಲ. ಇಲಿಗಳು ಮಾತ್ರ ಹೆಚ್ಚಾಗಿ ತಿಂತವೆ ಇಲಿಗಳನ್ನು. ಇಲ್ಲ ಇಲ್ಲ, ಅದನ್ನ ಅಲ್ಲೇ ಹೋಗ್ಬೋದು. ತೆಗಿದೆ ಅದು. ಎಲ್ಲ ನನ್ನ ಹತ್ರ ಆಯ್ತಾ? ಅದೊಂದು ಎತ್ಕೊಂಡ್ಬಿಡಿ. ಅದು ಬಾಗಿ ಅಡ್ಡನೇ ಸೆಟ್ ಕೊಟ್ಟರೆ ಅಡ್ಡನೇ ಇರಬೇಕು. ಯಾಕೆ ನೆನ್ಸ್ಬೇಡ, ಮೇಲೆ ನಿಂತು ಅಲ್ಲೇ ವೀಡಿಯೋ ಮಾಡುವ. ಆಫ್ ಮಾಡ್ಬಿಟ್ಟು ಆಮೇಲೆ ಕೇಳಬೇಕು. ನಾ ಇಲ್ಲೇ ನಿಯರ್ ಬೈ ಅಲ್ಲೇ ಬಿಡಬೇಕಾಗ್ತದೆ. ನಿಯರ್ ಬೈ ಫಾರೆಸ್ಟ್ ಅಂತ ದೂರ ಬಿಡೋಕ್ಕಾಗಲ್ಲ. ಇದೆಲ್ಲ ಇಲ್ಲೇ ಬಿಟ್ಟು ಬಿಡ್ತಿರೋ ಅಲ್ವಾ? ಸಿರಿ ಗುಡ್ಡ ಆಯ್ತಲ್ಲ, ಗೊತ್ತಾ ನಿಮಗೆ? ಅಲ್ಲಿ ತೊಗೊಂಡು ಬಿಟ್ಬಿಡ್ತೀನಿ. ಅದಾದ್ರೆ ಹತ್ರ ಗುಡ್ಡ ಇಲ್ಲಿಂದ ಏನೋ ಒಂದು 2-3 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅದು ಹೌದು, ಅದು ತೊಗೊಂಡು ಬಿಟ್ಟರೆ ಅಲ್ಲಿ ಬದುಕುಳಿತದೆ. ಅಲ್ಲೊಂದು ದೇವಸ್ಥಾನ ಆಯ್ತಲ್ಲ, ಅಲ್ಲಿ ಗೂಡು ಕಟ್ಬೋದು. ಜನ ಏನು ಹೋಗಲ್ವಲ್ಲ ಹೆಚ್ಚಾಗಿ, ಅಲ್ಲಿ ಬದುಕುಳಿತು. ಅಲ್ಲೂ ಆ ಸುತ್ತ ಹೋಗುತ್ತೆ. ತಗೊಂಡವ ಯಾರ ವಿಜಯನ ಗೂಬೆ ಮೇಲೆ ಟೆಸ್ಟ್ ಮಾಡು. ಗೂಬೆ ಮೇಲೆ ಚೆನ್ನಾಗಿ ಸಖತ್ತಾಗಿರೋದು ಗಂಡು, ಸುಂದರವಾಗಿರೋದು ಅಂತ. ಈ ಕಡೆ ನೋಡ್ತಾ ಇದೆ ನಮ್ಮನ್ನ, ಅದು ಗಂಡು, ಆ ಕಡೆ ಅದು ಹೆಣ್ಣು. ಇಲ್ಲ, ಬರ್ನ್ ಹೋಲ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಬರ್ನ್ ಹೋಲು, ಕನ್ನಡದಲ್ಲಿ ಕೊಟ್ಟಿಗೆ ಗೂಬೆ ಅಂತ ಕರಿತೀವಿ. ಬಟ್ ಇದೇನು ಜನಕ್ಕೆ ಅಪಾಯ ಇಲ್ಲ. ಬಟ್ ಇದನ್ನ ಅಪ್ಶಕನ ಅಂತ ಕರೀತಾರೆ ಗೂಬೆಯನ್ನು. ಆ ಥರದ್ದು ಯಾವುದು ಪಕ್ಷಿ ಇದು, ಪಕ್ಷಿ ರೀತಿ ನೋಡ್ಬೋದು. ಯಾವ ದೈವ ಆಗಿ ದೆವ್ವಾಗಿ ಆ ಥರದ್ದು ಯಾವುದೋ ಮೂಢನಂಬಿಕೆ ಮಾಡಬಾರ್ದು. ಏನಂದರೆ ಇಲಿಗಳು ಮತ್ತು ಯಾರು ಸಂಚರಿಸ್ತಿರೋ ಜಾಗನ ಆಯ್ಕೆ ಮಾಡ್ತಾರೆ. ತಾವು ಸಂಸ್ಕೃತಿ ಇದು ಮೊಟ್ಟೆ ಇಟ್ಟು ಮದುವೆ ಮಾಡೋಕ್ಕೆ ಆ ಕಾರಣಕ್ಕೆ ಬಂದು ಸೇರ್ಕೊಂಡು ಇರ್ತದೆ ಅಷ್ಟೇ. ಅವು ಇನ್ನೇನಿಲ್ಲ. ಬಟ್ ಹೆಚ್ಚಾಗಿ ಓಡಾಡೋದು ನಮ್ಮ ಮೇಲ್ಗಡೆ ಆ ಕಾರಣಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ನೀವು ಹೋಗೋದು ಬರೋದು ಮಾಡ್ತಿದ್ರೆ ಅದು ನಾನು ಬಿಟ್ಟು ಬೇರೆ ಕಡೆ ಹೋಗ್ತೀವಿ. ಆಲ್ಮೋಸ್ಟ್ ಇಂಥವೆಲ್ಲ ಕೊಡುಗೆಗಳು ಮತ್ತು ದೊಡ್ಡ ದೊಡ್ಡ ಗೋಡನ್ಗಳನ್ನ ಆಯ್ಕೆ ಮಾಡೋಂಥದ್ದು. ಬಟ್ ಅದರ ಅಪರೂಪ ಇದೆ, ತೀರಾ ಅಪರೂಪ ನಮ್ಮ ಕಡೆ. ಎಲ್ಲೋ ಅಪರೂಪಕ್ಕೆ ಸಿಕ್ಕೋದು ಎಲ್ಲ ಕಡೆ. ಕಾಮನ್ ಹೋಗ್ಕೊಂತ ಹೋಲ್ ಒಂದು ಕರಿತೀವಿ, ಆ ಕಾಮನ್ ಎಲ್ಲ ಆ ಕಡೆ ನಾವು ಅದು ನೈಟ್ ಎಲ್ಲ ಲೈಟಿಗೆ ಮೊದಲು ಫುಲ್ ಚಿಕ್ಕದಾಗಿ ಅದು ಸಾಮಾನ್ಯ. ಇದು ಸ್ವಲ್ಪ ಅಪರೂಪ. ಆಫ್ ಮಾಡಿ ಸರ್. ಕಾಣಿಸ್ತಲ್ವಾ? ನೋಡಿದ್ರಲ್ಲ, ಸಂರಕ್ಷಣೆ ಮಾಡಿದ 2 ಕೊಟ್ಟಿಗೆ ಗೂಬೆಗಳು. ಒಂದು ಎಕ್ಸ್ಪ್ರೆಸ್ ಲಾರಿ ಒಂದು ಮಾಲೀಕರ ಒಂದು ಗೋಡೌನಲ್ಲಿ ಸಂರಕ್ಷಣೆ ಮಾಡಿದೆ ಇವತ್ತು. 2 ಗೂಬೆಗಳು, ಒಂದು ಹೆಣ್ಣು ಒಂದು ಗಂಡು. ಬರ್ನ್ ಹೋಲ್ ಅಂತ ಕರಿತೀವಿ. ಅದನ್ನು ನಾವು ರಿಲೀಸ್ ಮಾಡಬೇಕಾದ್ರೆ ಆಗಲೂ ರಿಲೀಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಕೆಲವು ಪಕ್ಷಿಗಳ ಕಾಟ. ಪಕ್ಷಿಗಳಿಗೆ ಅದು ಆಹಾರ ಆಗ್ಬೋದು, ಕಾಗೆ ಆಗ್ಬೋದು, ಇಲ್ಲ ಹದ್ದಾಗ್ಬೋದು, ಇಲ್ಲ ಚಾಣ ಅಂತ ಕರಿತೀವಿ. ಇಂಥ ಪಕ್ಷಿಗಳು ಅದನ್ನು ಕಾಯ್ದು ಕೂತಿರ್ತವೆ ಕೊಲ್ಲೋಕ್ಕೋಸ್ಕರ. ಆ ಕಾರಣಕ್ಕೆ ಹಗಲೊತ್ತು ಬಿಟ್ಟಾಗ ಅವಕ್ಕೆ ಆ ಒಂದು ಪರಿಸರ ಒಂದು ಅಲ್ಲಿಂದ ಸ್ವಲ್ಪ ದೂರ ತಗೊಂಡು ಬಿಟ್ಟಿರ್ತೀವಿ, ಅದು ಅಡ್ಜಸ್ಟ್ ಆಗಿರಲ್ಲ. ಇವು ಒಂದು ಕೆಲವು ಪಕ್ಷಿಗಳಿಗೆ ಆಹಾರವಾಗಿ ಸಿಗಬಹುದು, ಅದು ಸಂತತಿ ನಾಶ ಆಗ್ತದೆ. ಯಾಕಂದರೆ ಈ ಆಲ್ಮೋಸ್ಟು ಈ ಬರ್ನ್ ಹೋಲ್ ಅಂತ ಏನು ಕರಿತೀವಿ ಕೊಟ್ಟಿಗೆ ಗೂಬೆಗಳು, ಈಗ ಇವುಗಳ ಒಂದು ಸಂತಾನ ಕಾಲ ಅಂತ ನಾವು ಕರಿತೀವಿ. ಆ ಕಾರಣಕ್ಕೆ ಕೆಲವು ಒಂದು ಪಾಳು ಬಿದ್ದ ಮನೆಗಳಾಗಲಿ, ಈಗ ಈ ಥರ ದೊಡ್ಡ ದೊಡ್ಡ ಗೋಡನಾಗಲಿ ಅದನ್ನು ಆಯ್ಕೆ ಮಾಡ್ಕೊತವೆ. ಈಗ ನಾನು ಹಿಡ್ಕೊಬಂದಿರೋವಂಥ ಜಾಗ ಯಾವುದು ಇದೆ ಅಂದರೆ ಅದೊಂದು ಎಕ್ಸ್ಪ್ರೆಸ್ ಲಾರಿ
ಒಂದು ಮಾಲೀಕರ ಒಂದು ಗೋಡನ್ನಲ್ಲಿ ಒಂದು 2 ದಿನದಿಂದ ಬೀಡು ಬಿಟ್ಟಿದ್ವು. ಅದನ್ನು ನೋಡಿ ಮೇಲ್ಗಡೆ ಏನೋ ಅವರು ಬೇಕಾದಂಥ ವಸ್ತುಗಳನ್ನ ಇಟ್ಟಿದ್ರು, ತಗೋಬೇಕಾದ್ರೆ ಅದನ್ನು ನೋಡಿ ಭಯಪಟ್ಟಿದ್ರು. ಆ ಕಾರಣಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅವರೇ ಹೇಳಿದರು. ಮತ್ತು ಗೂಡು ಕಟ್ಟಿದರೆ ಹಿಡಿಯಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಅಲ್ಲಿ ಗೂಡು ಎಲ್ಲ ಚೆಕ್ ಮಾಡಿದೆ, ಗೂಡು ಕಟ್ಟಿರಲಿಲ್ಲ. ಈಗ ಗೂಡು ಕಟ್ಟೋಕ್ಕೆ ಆ ಜಾಗನ ಆಯ್ಕೆ ಮಾಡ್ಕೊಂಡವೆ. ಆ ಕಾರಣಕ್ಕೆ ಅದಕ್ಕೆಲ್ಲಿ ಅನುಗುಣವಾಗುವಂಥ ಪ್ರದೇಶನ ಹುಡ್ಕೊಂಡು ನಾನು ತೊಗೊಂಬಂದಿದ್ದೀನಿ. ಆ ಒಂದು ಜಾಗದಿಂದ ಇಲ್ಲಿವರೆಗೆ ಒಂದು 5-6 ಕಿಲೋಮೀಟ್ರ್ ಅಂತರ ಇದೆ ಈ ಜಾಗ. ಇದನ್ನು ಬಿಡ್ತಾ ಇದ್ದೀವಿ. ಇದು ಬಂದು ಗುಡ್ಡ ಪ್ರದೇಶ. ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಆಮೇಲೆ ಗುಡ್ಡ ಪ್ರದೇಶ. ಇದಕ್ಕೆ ಅನುಗುಣವಾಗಂಥ ಸ್ಥಳ ಅಂತ ನಾನು ಅಂದ್ಕೊಂಡು ಇದನ್ನು ಇಲ್ಲಿ ಬಿಡ್ತಾ ಇದ್ದೀನಿ. ಯಾಕಂದರೆ ಹಗಲೊತ್ತು ಬಿಟ್ಟರೆ ಬೇರೆ ಬೇರೆ ಪಕ್ಷಿಗಳಿಗೆ ಆಹಾರ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ರಾತ್ರಿ ವೇಳೆ ನಾನು ಬಿಡ್ತಾ ಇದ್ದೀನಿ. ರಾತ್ರಿ ವೇಳೆ ತುಂಬ ಆಕ್ಟಿವ್ ಇರ್ತವೆ, ತುಂಬ ಆಕ್ಟಿವ್ ಇರ್ತವೆ ಅನ್ನೋ ಕಾರಣಕ್ಕೆ ಇದನ್ನು ರಾತ್ರಿ ವೇಳೆನೇ ಬಿಡ್ತಾ ಇದ್ದೀನಿ. ನೋಡೋಣ ಬನ್ನಿ ಈಗ. ಓಹೋ, ಇದನ್ನು ಹೇಳಿ. ರಾತ್ರಿ ವೇಳೆ ಬಿಡೋದ್ರಿಂದ ತುಂಬ ಈಗ ಕಣ್ಣು ಸ್ಪಷ್ಟವಾಗಿ ಕಾಣ್ತದೆ, ಮತ್ತು ಜಾಗಗಳನ್ನು ಹುಡುಕ್ತವೆ. ನೋಡಿ ಇಲ್ಲಿ ತೋರಿಸಿ, ಇದೆ ಇವತ್ತು ಸಂರಕ್ಷಣೆ ಮಾಡಿದಂಥ ಗೂಬೆಗಳು. ಇದನ್ನು ಕನ್ನಡದಲ್ಲಿ ಕೊಟ್ಟಿಗೆ ಗೂಬೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಬರ್ನ್ ಹೋಲ್ ಅಂತ ಕರಿತೀವಿ ಇದನ್ನು. ಇದು ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಇದು ಗಂಡು ಮತ್ತು ಇದು ಹೆಣ್ಣು. ಆಗ ತಾನೇ ಆ ಒಂದು ನಾನು ಯಾವ ಜಾಗದಲ್ಲಿ ಇದನ್ನು ಸಂರಕ್ಷಣೆ ಮಾಡಿದೆ ಆ ಜಾಗನ ಆಯ್ಕೆ ಮಾಡ್ಕೊಂಡಿತ್ತು ಆ ಒಂದು ಗೂಡು ಕಟ್ಟಿ ಮರಿ ಮಾಡಲಿಕ್ಕೆ. ಯಾಕಂದರೆ ಈ ಒಂದು ಗೂಬೆಗಳಿಗೆ ಈ ಒಂದು ಜಾಗ, ಈ ಒಂದು ಸಮಯ, ಈ ಒಂದು ತಿಂಗಳಲ್ಲಿ ಇವು ಸಂತಾನ ಕಾಲ ಅಂತ ನಾವು ಕರಿತೀವಿ ಇದನ್ನು. ಈಗ ನಾವು ಬಿಟ್ಟಂಥ ಸ್ಥಳ ಯಾವುದೋ ಒಂದು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಬಿಡ್ತಾ ಇದ್ದೀನಿ. ಅಲ್ಲಿ ಈಗ ಹೊಸ್ದಾಗಿ ಇವು ಗೂಡು ಕಟ್ಟಿ ಮತ್ತು ಅಲ್ಲೇ ಮರಿ ಮಾಡಿ ವಾಸಿಸ್ಬೋದು ಅಂತ ಸೂಕ್ತವಾದ ಸ್ಥಳಕ್ಕೆ ನೋಡಿ ಬಿಡ್ತಾ ಇದ್ದೀನಿ ಈಗ. ಬಾರ 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 ಬಾರವಾಯ್ತು, ಬಾರ ಬಾರ. ಕಾಣ್ತಾ ಇದೆಯಾ ಸ್ನೇಹಿತರೆ? ಬಿಟ್ಬಿಡೋಣ ಈಗ. ಆಯ್ತವ, ಹೋಗೋಣ. ಬಿಡ್ತಾ ಇದ್ದೀನಿ ನೋಡಿ ಈಗ. ನೆಲ್ಲೆಲ್ಲ ಕೂರಿಸ್ತೀನಿ, ಹೋಗಂದ. ಬಾಯ್ ಬಾಯ್.